ಕಲಬುರಗಿ ಜಿಲ್ಲೆಯನ್ನ ಬರ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಮತ್ತು ಬರ ಕಾಮಗಾರಿಕೆಗಳನ್ನು ಪ್ರಾರಂಭಿಸಬೇಕು. ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಪರಿಹಾರ ನೀಡಬೇಕು. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಮನ್ನಾ ಮಾಡಬೇಕು. ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿಗಳ ಬೆಳೆ ವಿಮೆ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿ ಜುಲೈ 27ರಂದು ಸಾಂಕೇತಿಕ ಧರಣಿ ನಡೆಸಲಾಗುವುದು ಎಂದು ಆರ್ಪಿಐ ಮುಖಂಡರಾದ ಎಬಿ ಹೊಸ್ಮನಿ ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದನಕರುಗಳ ರಕ್ಷಣೆಗಾಗಿ ಗೋಶಾಲೆ ಪ್ರಾರಂಭಿಸಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಭೀಮಾ ನದಿಯಿಂದ 15 ಟಿಎಂಸಿ ನೀರು ಬಿಡಲು ಕ್ರಮ ಜರುಗಿಸಬೇಕು. ಮೋಡ ಬಿತ್ತನೆ ಕೈಗೊಳ್ಳಬೇಕು. ಮರು ಬಿತ್ತನೆಗೆ ಬೀಜ ಮತ್ತು ರಸಗೊಬ್ಬರ ಉಚಿತವಾಗಿ ನೀಡಬೇಕು. ಬಾಕಿ ಉಳಿದಿರುವ ಬೆಳೆ ವಿಮೆ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಜುಲೈ 27ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸುವುದರ ಮುಖಾಂತರ ಮಂತ್ರಿಗಳಿಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ಕರ್ನಾಟಕ ಪ್ರದೇಶದಲ್ಲಿ ಈ ಬಾರಿ ವಾಡಿಕೆಯಂತೆ ಮಳೆ ಆಗದೇ ಇರೋದರಿಂದ ಬರಗಾಲದ ಛಾಯೆ ಆವರಿಸಿದೆ. ರೈತ ಈಗಾಗಲೇ ಬೀಜ, ರಸಗೊಬ್ಬರ ಎಲ್ಲವನ್ನೂ ಖರೀದಿ ಮಾಡಿ ಬಿತ್ತಣಿಕೆ ಮಾಡಿದ್ದಾನೆ. ಬೆಳೆಗಳು ನಾಶವಾಗಿವೆ. ಈ ಕಾರಣಕ್ಕಾಗಿ ರೈತ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಂಡು ಚಿಂತಾಕ್ರಾಂತನಾಗಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರಕರಣಗಳು ನಡೀತಾ ಇವೆ. ಸರ್ಕಾರ ತಮ್ಮದೇ ಅಧೀನದಲ್ಲಿರ್ತಕ್ಕಂಥ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಹವಾಮಾನ ಇಲಾಖೆ ವರದಿಯನ್ನು ತರಿಸಿಕೊಂಡು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗಿತ್ತು. ಜೂನ್ನಲ್ಲಿ ಮಳೆ ಬರಬೇಕಾಗಿತ್ತು. ಜುಲೈನಲ್ಲಿ ಈಗ ಸ್ವಲ್ಪ ಮಳೆ ಬರ್ತಾ ಇದೆ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಹೀಗಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಬರಗಾಲ ಪ್ರದೇಶವೊಂದು ಘೋಷಣೆ ಮಾಡಿ ರೈತರಿಗೆ ಈ ಹಿಂದೆ ಇರ್ತಕ್ಕಂಥ ಏನು ಬೆಳೆ ವಿಮೆ ಪರಿಹಾರ ಇದೆ, ತಕ್ಷಣವೇ 1 ಎಕರೆಗೆ 50,000 ರೂಪಾಯಿ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಬೆಳೀತಕ್ಕಂಥ ಏನು ನಮ್ಮ ಕಲಬುರಗಿ ಜಿಲ್ಲೆ ಇದೆ, ಇದು ತೊಗರಿ ನಾಡು, ತೊಗರಿ ಖನಿಜ ಅಂತೇಳಿ ಪ್ರಸಿದ್ಧವಾಗಿದೆ. ಮತ್ತು ಕಬ್ಬು ಕೂಡ ಈ ಭಾಗದಲ್ಲಿ ಬೆಳೀತಾರೆ. ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಕಬ್ಬು ಏನು 3 ತಿಂಗಳ ಬೆಳೆ ಏನಿರ್ತದೆ ಅದನ್ನು ಸಂಪೂರ್ಣವಾಗಿ ಏನು ವಾಣಿಜ್ಯ ಬೆಳೆಗಳಿದ್ದಾವೆ ಅದು ಸಂಪೂರ್ಣ ಹಾಳಾಗಿದೆ. ಆ ಕಾರಣಕ್ಕಾಗಿ ಈ ಭಾಗವನ್ನು ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು ಮತ್ತು ಮೋಡ ಬಿತ್ತನೆ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ದೇನೆ. ಏನು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆ ಕುಟುಂಬಗಳಿಗೆ ತಕ್ಷಣವೇ ಪರಿಹಾರ ನೀಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಒಟ್ಟಿನಲ್ಲಿ ನಮ್ಮ 10 ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ಸೋಮವಾರ 27ನೇ ತಾರೀಕಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹವನ್ನು ನಡೆಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನೀರು ಬರಬೇಕು. ಈಗ ಆ ಕಡೆ ಬಾಂಬೆ, ಪುಣೆ ಎಲ್ಲ ಸಿಕ್ಕಾಪಟ್ಟೆ ಮಳೆಯಾಗಿದೆ. ಅದು ನೀರು ಬಿಡ್ತಾ ಇಲ್ಲ. ಅದು ನೀರು ಬಂತಂದ್ರೆ ಇಲ್ಲಿ ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗ್ತದೆ. ನೀರು ಬಿಡಬೇಕು. ಸರ್ಕಾರ ಒತ್ತಾಯ ಮಾಡಬೇಕದು. ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತಾಡಿ ಒತ್ತಾಯ ಮಾಡಿ ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಈಗ ಮಳೆ ಬಂದಿಲ್ಲ, ಈಗ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ. ಆಮೇಲೆ ಕಲಬುರಗಿ ನಗರನೇ ತೊಗೊಳ್ರಿ, ಎಲ್ಲ ಕಡೆಯೂ ಕೂಡ ಬತ್ತಿ ಹೋಗಿವೆ, ಅಂತರ್ಜಲ ಕುಸಿದಿದೆ. ಹೀಗಾಗಿ ಕುಡಿಯೋಕ್ಕೂ ನೀರು ಪ್ರಾಣಿ ಪಕ್ಷಿಗಳಿಗಿಲ್ಲ, ಮನುಷ್ಯರಿಗೂ ಇಲ್ಲ. ಆ ಕಾರಣಕ್ಕಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ಈ ಪ್ರಾಣಿ ಪಕ್ಷಿಗಳಿಗೆ ಮೇವಿಲ್ಲ, ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಇದೆ. ಆ 10 ಬೇಡಿಕೆಗಳಲ್ಲಿ ಇದೆ. ಇದರಲ್ಲಿ
ಹ್ಞೂ ಸರ್ ನಾವು ಅದೇ ಸೋಮವಾರ 27ನೇ ತಾರೀಕಿಗೆ ಪ್ರತಿಭಟನೆ ಧರಣಿ ಇದೆ ಸರ್, ಇದನ್ನು ಹೋರಾಟ ಮಾಡಿ ಸರ್ಕಾರ ಹ್ಞೂ ಸರ್ ಎಲ್ಲ ಬೇಡಿಕೆಗಳಿವೆ ಸರ್, ಎಲ್ಲ ಬೇಡಿಕೆಗಳಿದ್ದಾವೆ ಇದರಲ್ಲಿ. 15 TMC ನೀರು ಬಿಡಬೇಕು. ಮಾಡ್ಬೇಕು ಸರ್, ಮಾಡಬೇಕು. ಈಗ ಲಾಸ್ಟ್ ಟೈಮು ನೆಟ್ಟೆ ರೋಗ ಬಂದು ಇದಾಯಿತು, ಗುಲ್ಬರ್ಗದಲ್ಲಿ ಹೋರಾಟ ಆಯಿತು, ರಾಜ್ಯ ಮಟ್ಟದಲ್ಲಿ ಹೋರಾಟ ಆಯಿತು. ಉಸ್ತುವಾರಿ ಸಚಿವರು ಆಮೇಲೆ ಮುಖ್ಯಮಂತ್ರಿಗಳ ಅದನ್ನು ಗಮನಕ್ಕೆ ತಂದು ಪರಿಹಾರ ನೀಡ್ತಕ್ಕಂಥದ್ದು, ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಕೆಲಸ ನಾವು ನೋಡ್ತಾ ಇದ್ದೀವಿ. ಯಾವುದೂ ಕೆಲಸ ಆಗ್ತಾಯಿಲ್ಲ ಇಲ್ಲಿ. ನಮ್ಮ ಕಲಬುರಗಿಯಲ್ಲಿ 2 ಜನ ಮುಖ್ಯಮಂತ್ರಿಗಳಾದರು, ಆಮೇಲೆ ಅರ್ಧ ಡಜನ್ ಮಂತ್ರಿಗಳಾದರು, ಒಬ್ಬೊಬ್ಬರು ಸಪ್ತ ಖಾತೆ ಸಚಿವರೂ ಆದರು ಕಲಬುರಗಿಯಿಂದ. ಏನು ಡೆವಲಪ್ಮೆಂಟ್ ಇದೆ ಹೇಳ್ರಿ ಗುಲ್ಬರ್ಗದಲ್ಲಿ? ನಾವು BJP ವಿರುದ್ಧನಿಲ್ಲ, ನಾವು ಕಾಂಗ್ರೆಸ್ ವಿರುದ್ಧನಿಲ್ಲ, ನಾವು ಬಾಬಾ ಸಾಹೇಬ್ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಾವು ಇದ್ದದ್ದನ್ನೇ ಹೇಳೋರು. ಏನಿದೆ, ಅಪರಾಧ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇಲ್ಲಿ ರಸ್ತೆಗಳು ಸರಿಯಾಗಿಲ್ಲ, ಸಂಚಾರದ ವ್ಯವಸ್ಥೆ ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಏನಿದೆ ಹೇಳ್ರಿ? ಇಲ್ಲ ಯಾರು ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, ಸತೀಶ್ ಮಾಲೆ, ರಾಜ್ಕುಮಾರ್, ರಾಘವೇಂದ್ರ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.